ಡ್ಯೂಟಿ ಸ್ಟಾರ್ಟ್ ಆತ ಅಪ್ಪಂದು. ಇವತ್ತು ಸಂಡೇ ಇದ್ರೂ ಸಹಿತ ಡ್ಯೂಟಿಗೆ ಹೋಗ್ತಾ ಇದ್ದಾನ. ಮತ್ತು ನಾವು ಅಪ್ಪು ಫಂಕ್ಷನ್ ಹೋಗ್ತಾ ಇದ್ದೀವಿ. ಆಮೇಲೆ ನೀನು ಅಲ್ಲೇ ಬಾ. ಹಾಂ, ಚಾವಿ ಐತಲ್ಲ ಮನೆ ನಿನ್ನ ಕಡೆ. ಸಮೂನು ಕರ್ಕೊಂಬಾನಿ ಬರುವಾಗ. ಯಾಕಂದ್ರೆ ನಾವು ಹೋಗಿರ್ತೇವೆ ಮೊದಲೇ, ನಮಗೆ 10 ಕರ್ದಾರ ಅವ್ರು. ನಾವು ಬೇಗ ಹೋಗ್ತೇವೆ. ನೀನು ಸಮೂ ಬರ್ರಿ ಆಮೇಲೆ. ಎಷ್ಟು ಗಂಟೆಗೆ ಬರ್ತೀವಿ? ಎಷ್ಟು ಗಂಟೆಗೆ ಬರ್ತೀವಿ? ಫೋನ್ ಮಾಡು. ಮತ್ತು ಸ್ಟೋರೇಜ್ ಎಲ್ಲ ಖಾಲಿ ಮಾಡ್ಕೊಳ್ಳಿ ಸಮೂ ಕಡೆಯಿಂದ. ಸ್ಟೋರೇಜ್ ಎಲ್ಲ ಫೋನ್ ಒಳಗಿಂದ ಖಾಲಿ ಮಾಡ್ಕೊಳ್ಳಿ. ಅದು ನೋಡ್ತೇನೆ ಅಲ್ಲಿ, ಯಾಕಂದ್ರೆ ಮತ್ತು ಅಲ್ಲಿ ಫೋನು ಯಾರ ಏ ಅಪ್ಪಿ ಆಯ್ತು. ನೋಡಿದ್ರೆ ಟೈಮು 9 ಗಂಟೆ ಆಗೈತಿ. ನನ್ನ ಕೆಲಸಗಳು ಇನ್ನೂ ಏನೂ ಆಗಿಲ್ಲ. ನಾ ರೆಡಿ ಆಗ್ಬೇಕು, ಈಗ ಸ್ನಾನಕ್ಕೆ ಹೋಗಬೇಕು. ಹಾಂ, ಇವತ್ತು ನಮ್ಮ ಮನೆ ಒಳಗೆ ಸಂಡೇ ಒಂದಿನ ನಮ್ಮ ಮನೆ ಒಳಗೆ ಈ ರೀತಿ ತಿಂಡಿ ಇರ್ತದೆ. ದೋಸೆ, ಇಡ್ಲಿ, ಇಲ್ಲಾಂದ್ರೆ ಏನಾದರೂ ಉಪ್ಪಿಟ್ಟು, ಅವಲಕ್ಕಿ. ಇವತ್ತು ನಾವು ಬ್ರೆಡ್ ಆಮ್ಲೆಟ್ ಮಾಡ್ತಾಯಿದ್ದೀವಿ. ಅದಕ್ಕೆ ಮೊಟ್ಟೆ ಮತ್ತು ಬ್ರೆಡ್ ಹೋಗಿ ತೊಗೊಂಬರಕ್ಕೆ ಹೇಳಿದೆ. ತೊಗೊಂಬಂದರು. ನಮ್ಮ ಕೆಲಸ ಮಾಡುವಂಥ ಮತ್ತೊಬ್ಬಳು ಪಾತ್ರೆ ತೊಳಿತಾಳ ಸಕ್ಕು, ಅವಳು ಹೋಗಿ ತೊಗೊಂಬಂದಾಳೀಗ. ಅವಳು ಅಕ್ಷರ ಸ್ವಲ್ಪ ಇವತ್ತು ಲೇಟ್ ಮಾಡಿ ಬರ್ತಾಳೆ. 9 ಆಗೈತೆ ಟೈಮ. ಬರ್ತೇನಂತ 8ಕ್ಕೆ ಬಾ ಅಂತ ಅಂದಿದ್ದೆ. ಆದರೂ ಟೈಮ್ ಆಗೈತೆ, ಬರ್ಬೋದು ಈಗ. ಈ ಪಟ ಚಿನ್ನೋಗ ಮತ್ತು ನಮಗೆಲ್ಲರಿಗೂ ಬ್ರೆಡ್ ಆಮ್ಲೆಟ್ ಪಟ್ನ ತಿಂಡಿ ಮಾಡ್ಕೊಂಡು ಪಟ್ನ ರೆಡಿಯಾಗಿ ಮತ್ತು ಆಮೇಲೆ ಸಿಗ್ತೀನಿ ನಿಮಗೆ. ಚಲೋ ಆಗೈತಿ. ಇವತ್ತು ಸ್ಪೆಷಲ್ ಐತೆ ನೋಡಿ ತಿಂಡಿ. ರೊಟ್ಟಿ ಇಲ್ಲ, ಚಪಾತಿ ಇಲ್ಲ, ಏನಿಲ್ಲ. ಇವತ್ತು ರೆಸ್ಟ್. ಹಾಂ, ಅದಕ್ಕೆ ನಾವು ತಲೆ ಓಡಿಸ್ಬೇಕಂತ ಸಮೂ ಇನ್ನೊಂದು ಬ್ರೆಡ್ ಪ್ಯಾಕೆಟ್ ಐತಿ. ಸಮೂ ಆಕಿ ಏನೋ ಜ್ಯೂಸ್ ಮಾಡೋಣಂತ ಇಟ್ಟಾಳಿಲ್ಲಿ. ಕಾಜು ಮತ್ತು ಖಜೂರ್ ನೆನೆಸಿ ಹಾಲು ಅದು ಏನು ಹಾಕೊಳ್ಳಲ್ಲಕ್ಕಿ. ಬೇಕಾದ್ರೆ ಕೊಬ್ಬರಿ ಐತಿ ತಗೋ ಅಂತ ಹೇಳ್ತೀನಿ. ಮತ್ತು ಇದು ವಾಚ್ಮ್ಯಾನ್ ಹುಡುಗರಿಗೆ ಕೊಡೋಣಂತ. ಪಾಪ ಏನಾದರೂ ಏನೋ ಬಳ್ಳಿ ಇದ್ದೈತೆ ನಾ ವಾಚ್ಮ್ಯಾನ್ ತನ್ನ ಅಂತ ಕೇಳಿದೆ. मन पोरांना खा म्हणतात. हां हां इथनंच बोलव येतात. ಮತ್ತು ನೋಡ್ತಾ ಇದ್ದೀನಿ. ಮತ್ತು ಟೈಮು 9:15 ಆಗೈತಿ. ರೆಡಿ ಆಗಿ ಪಟಾಪಟ ಸಂಡೇ ಒಂದಿನ ಚಪಾತಿಗೆ ಮತ್ತು ರೊಟ್ಟಿಗೆ ರೆಸ್ಟ್ ಮಾಡೈತೆ ನಾವು. ಇಲ್ಲೂ ಆಗೈತೆ ನೋಡಿ ಗುಳ್ಳಿ ಇಲ್ಲೊಂದು. ನಮಸ್ಕಾರ ಅಭಿಮಾನಿಗಳೇ, ಶುಭೋದಯ, ಶುಭ ದಿನ. ಇವತ್ತು ಇನ್ನೊಂದು ಕಾರ್ಯಕ್ರಮಕ್ಕೆ ನಾವು ಹೊರಡ್ತಾ ಇದ್ದೀವಿ. ಕಾರ್ಯಕ್ರಮ ಏನಪ್ಪ ಅಂತಂದರೆ, ಇವತ್ತು ನಮ್ಮ ಸಹಪಾಠಿ ಇಲ್ಲಿ ಬಂಧುಗಳು, ನಮ್ಮ ಕಾಲನಿಯಲ್ಲಿರುವಂತಹ ಲೆಫ್ಟಿನೆಂಟ್ ಕರ್ನಲ್ ಶ್ರೀ ಮಾರುತಿ ಕಜ್ಜಾರಿ ಅವರ ಸೊಸೆಯ ಒಂದು ಬೇಬಿ ಶೋವರ್ ಕಾರ್ಯಕ್ರಮಕ್ಕೆ ಆಮಂತ್ರಣ ಮಾಡಿದ್ದಾರೆ. ಇಲ್ಲೇ ಗಣೇಶಪುರದಲ್ಲಿ ಎಂಪೋರಿಯಾ ಟವರ್ದಲ್ಲಿ ನಾನು ಮತ್ತು ನನ್ನ ಧರ್ಮಪತ್ನಿ ರೆಡಿ ಆಗಿದ್ದಾರೆ. ಈಗ ಹೊರಲಿಗೆ ಆಗಿದ್ದೀವಿ. ತಾವು ಬನ್ನಿ, ಅಲ್ಲಿ ಯಾರ್ಯಾರು ಭೇಟಿ ಆಗ್ತಾರೆ, ಇಲ್ಲಿ ಕಾರ್ಯಕ್ರಮ ಹೇಗೆ ನಡೀತದೆ ಅಂತ ನಿಮ್ಮೆಲ್ಲ ತೋರಿಸ್ಕೊಡ್ತೀವಿ. ನಡೀದಿರಲ್ಲ, ಬನ್ನಿ ಹೋಗೋದು. ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಭಾಳ ಸ್ಪೆಷಲ್ ಅದ. ಸ್ಪೆಷಲ್ ನಮಗೆ ವ್ಯಕ್ತಿಗಳು ಸಿಕ್ಕಿದ್ದಾರೆ. ಅವರ ಭಾಳ ದಿನದಿಂದ ಕಾಯ್ತಾ ಇದ್ವಿ ನಾವು. ನಿಜವಾಗ್ಲೂ ಭಾಳ ಗ್ರೇಟ್ ಅಂದ್ರೆ ಭಾಳ ಗ್ರೇಟ್ ಅದಾರ. ಸರು ಹಂಗದಾರ, ಮೇಡಮು ಹಂಗದಾರ, ಅವ್ರ ಮಕ್ಕಳು ಹಂಗದಾರ, ಮತ್ತು ಅವ್ರ ಸೊಸೆನೂ ಹಂಗದಾಳ. ಅದಕ್ಕೆ ನನಗೆ ಭಾಳ ಖುಷಿ ಆಗೈತಿ ಅವ್ರ ಕಾರ್ಯಕ್ರಮಕ್ಕೆ ಹೋಗೋದಂತ ಹೇಳಿ. ಎಲ್ಲ ಅವರಿಗೆ ಏನೇನು ಬೇಕಲ್ಲ, ಅವರು ಏನು ಮೇನ್ ಫಂಕ್ಷನ್ ಅಂತಂದ್ರೆ ಗೊತ್ತದ, ಮನೆ ಒಳಗೆ ಎಷ್ಟು ಖುಷಿ ಇರ್ತದ ಗೊತ್ತಾ. ಅವ್ರ ಮನೆ ಒಳಗೆ ಅತಿಥಿ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಒಂದು ಸಂಪ್ರದಾಯ ಮಾಡ್ಕೊಂಡಿದ್ದಾರೆ. ಏನಪ್ಪ ಅಂತಂದ್ರೆ ಬೇಬಿ ಶೋವರ್ ಕಾರ್ಯಕ್ರಮ. ಅವರು ಇಲ್ಲಿ ಬೆಳಗಾವಿಯಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಒಂದು ಸುಂದರವಾದ ಒಂದು ಫಂಕ್ಷನ್ ಹಾಲ್ ಇದೆ, ಎಂಪೋರಿಯಾ ಟವರ್ ಗಣೇಶಪುರದಲ್ಲಿ. ಅವರು ನಮಗೆ ಇನ್ವಿಟೇಷನ್ ಕೊಟ್ಟಿದ್ದಾರೆ ಮತ್ತು ರಿಮೈಂಡರ್ ಮಾಡಿದ್ದಾರೆ ಬರ್ಲಿಕ್ಕೆ. ಸೊ ಇಬ್ರು ಅದರ್ಶ ದಂಪತಿಗಳು ರೆಡಿ ಆಗಿದ್ವಿ, ಹೋಗ್ತಾ ಇದ್ದೀವಿ. ಈಗ ನನಗೆ ಅವ್ರ ಟೈಮಿಂಗ್ ನಿನ್ನೆ ಫೋನ್ ಮಾಡಿ ಸರ್ ಹೇಳಿದ್ರು 10 ಗಂಟೆಗೆ ಬರ್ರಿ ಸರ್ ಅಂತ. ಆದರೂ
ಬೇಗ ರೆಡಿ ಆಗಿದೀವ ಅಂತ ಖುಷಿ ಆಗ್ತಾ ಇದೆ. 11 ಗಂಟೆ ಆಗೈತಿ, ಈಗ 11:15 ಅವ್ರ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದಂತ. ಭಾಳ ಹತ್ರನೇ ಐತಿ, ಇಲ್ಲಿ ಮನೆ ಕಡೆನೇ ಇದೆ, ಹತ್ರನೇ ಇದೆ. ಹೋಗೋಣ, ಹೋಗಿ ಅಲ್ಲಿ ಆಮೇಲೆ ಮಕ್ಕಳು ಕೂಡ ಶರಣ್ ಕುಮಾರ್ ಮತ್ತು ಸಮೃದ್ಧಿ. ಶರಣ್ ಕುಮಾರ್ ಈಗಾಗಲೇ ಅವನು ಕರ್ತವ್ಯದಲ್ಲಿ ನಿರತನಾಗಿದ್ದಾನೆ, ಆಸ್ಪತ್ರೆ ಡ್ಯೂಟಿ ಹೋಗಿದ್ದಾನೆ. ಸಮೃದ್ಧಿ ಪರೀಕ್ಷೆ ತಯಾರಿ ಇದ್ದಾಳೆ, ಅನುಕೂಲ ಆದ್ರೆ ಅವರಿಬ್ರು ಬರೋರಿದ್ದಾರೆ, ನೋಡೋಣ. ಓಕೆ, ಅದೇ. ಆಮೇಲೆ ಇಲ್ಲಿ ಹತ್ರ ಇರೋದ್ರಿಂದ ಬಹಳ ಅನುಕೂಲ ಐತಿ. ಇಲ್ಲಿ ಹತ್ರ ಈಗ ಪಟ್ನ ಒಂದ್ ಸ್ವಲ್ಪ ನನಗೆ ಬಾಳೆಹಣ್ಣು ಅಷ್ಟು ತಗೊಳ್ದೈತಿ. ಎಲ್ಲ ಏನ್ ಫಂಕ್ಷನ್ ಇದೆ ಅದೇ ಹೇಳಿಲ್ಲ ನೋಡಿ, ಹೇಳಿಲ್ಲ ಬೇಬಿ ಹೇಳಿದ್ರಲ್ಲ. ಅದೇ ಅದಕ್ಕೆ ಉಡಿದ ಏನೇನು ಉಡಿ ತುಂಬೋದಿದೆಯಲ್ಲ, ಹಸಿರು ಸೀರೆ, ಆಮೇಲೆ ಬ್ಲೌಸ್ ಪೀಸು, ಟಾವೆಲ್ ಟೋಪಿ, ಮತ್ತೆ ತೆಂಗಿನಕಾಯಿ, ನಮ್ಮ ಗಾರ್ಡನ್ ಹೂ, ಆಮೇಲೆ ಅಕ್ಕಿ ಎಲ್ಲ ಪ್ರತಿಯೊಂದು ನಾನು ತಗೊಂಡಿದ್ದೀನಿ. ಒಂದು ಬಾಳೆಹಣ್ಣು ತಗೊಳೋದಿದೆ. ಮತ್ತು ಹೂ ಮಾಲಿ ಸಿಗ್ಲಿಲ್ಲ ಅಂತಲೇ ಸಮೂನ ನನ್ನ ತಲೆ ಒಳಗೆ ಒಂಥರ ಇದನ್ನ ಬೋರ್ಡ್ ಟೈಪ್ ಈ ರೀತಿ ಹಾಕಿ ತಲೆ ಒಳಗೆ ಸಮೂನ ರೆಡಿ ಮಾಡಿಸಿದ್ಲ. ಈಗ ಅದಕ್ಕೆ ಟೈಮ್ ಬೇರೆ ಆಗೈತಿ, ಹೋಗೋಣ ನಡೀರಿ. ಬೇಬಿ ಶೋವರ್ ಅನ್ನುವಂತ ಆಂಗ್ಲ ಪದಕ್ಕೆ ಸರಿಯಾದ ಕನ್ನಡ ಪದ ನನಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಪುನಃ ಪ್ರಯತ್ನ ಮಾಡ್ತೇನೆ. ಮಗುವಿನ ದರ್ಶನ, ಅದೇ ಶ್ರೀಮಂತ ಕಾರ್ಯಕ್ರಮ ಅಂತ ಹೇಳಿ ಅಂತಾರೆ. ಇದು ಶ್ರೀಮಂತ ಸೀಮಂತ, ಹಾ ಅದೇ ಅದು ಕಾರ್ಯಕ್ರಮ ನನಗೆ ಗೊತ್ತಿಲ್ಲ, ಶ್ರೀಮಂತೋ ಏನ್ ಗೊತ್ತಿಲ್ಲ. ಕರೆ ನನಗೆ ಶ್ರೀಮಂತ ಕಾರ್ಯಕ್ರಮ ಅಂತ ನಾ ಬಹಳ ಕಡೆ ನೋಡಿದೀನಿ. ಆಮೇಲೆ ನೀವು ನನಗೆ ಕಮೆಂಟ್ ಮಾಡ್ರಿ, ಶ್ರೀಮಂತೋ ಏನ್ ಶ್ರೀಮಂತೋ ಅಂತ ಹೇಳಿ. ಮತ್ತೆ ಈಗ ನಡೀರಿ, ಹೋಗೋಣ, ಟೈಮ್ ಆಗೈತಿ. ಕಾರು ರೆಡಿ ಆಗೈತಿ, ಕಾರ್ ಮುಂದೆ ಹೋಗೋದೈತಿ. ಈಗ ಕುತ್ಕೊಂಡು ನಡೀರಿ. ನಾನಂತೂ ರೆಡಿಯಾಗಿ ಬಂದು ಕೂತೆ ಕಾರ್ ಒಳಗೆ. ಚಿನ್ನು ಇನ್ನೇನು ಅವ್ರವ್ರ ಕೆಲಸ ಮಾಡ್ಕೊತಾ ಇದ್ದಾರೆ, ಬರಲಿ, ನಡೀತದೆ. ಸುಮ್ಮನೆ ಗಡ್ಬಡಿ ಎಷ್ಟೇ ಗಡ್ಬಡಿ ಮಾಡಿದ್ರು ಸಹಿತ ಅವ್ರ ಕೆಲಸಗಳು ಇರ್ತಾವ, ಏನು ಮಾಡಕ್ಕೆ ಬರೋದಿಲ್ಲ. ನಮ್ದು ಏನು ಕೆಲಸಗಳು ಅದಾವಲ್ಲ ಮಾಡ್ಕೊಂಡು ಬಂದು ಬಸ್ ತೊಗೊಂಡಿದ್ದೀರಾ? ಭಾಷ ಮವಿ ಎಂಪೋರಿಯಾ ಟವರ್ ಅಂತ ಐತಿ, ಇಲ್ಲೇ ಅದ. ಹೋಗಿ ಬಾಳೆಹಣ್ಣು ತೊಗೊಂಬರೋಣ. 26 ಜನವರಿದೆಲ್ಲ ತಯಾರಿ ಮಾಡಿದಾರೆ ನೋಡಿ. ಎಷ್ಟು ನಾಳೆನ ಐತೆ ಅದ 26 ಜನವರಿನೂ, ಅದು ಎಲ್ಲ ತಯಾರು ಮಾಡ್ಕೋಬೇಕು. ಇಲ್ಲೇ ಅದಾವ ನೋಡಿ, ಬಾಳೆಹಣ್ಣು ಇಟ್ಕೊಂಡು ಕೂತಾರೆ. ಎಷ್ಟು ಕರೆಕ್ಟ್ ಟೈಮ್ನಾಗ. ಅದೇ ಅಲ್ಲೂ ಬಾಳೆಹಣ್ಣು ಚಲೋ ಅನಿಸ್ತದ, ಮುಂದೆ ಮತ್ತು ಈಗ ಅದೇ ನೋಡ್ರಿ. ಕಳಿಸ್ಕೊಡ್ತೀನಿ ಬಾಳೆಹಣ್ಣು ತರಕ. ಮೊದಲ ತೊಗೊಂಬಂದ್ರೆ ಇರ್ತೀನಿ, ಕಿತ್ಕರೆ ಆಗಬೇಕಲ್ಲ ಅವರಿಗೆ. ಅವ್ರದ್ದು ವ್ಯಾಪಾರ ಆಯಿತು. ಬೆಳಿಗ್ಗೆ ರೆಡಿಯಾಗಿ ಕುಂತಿರ್ತಾರೆ, ನಾವೆಲ್ಲ ಬರ್ತೀವಿ ಅಂತ ಹೇಳಿ. ಎಷ್ಟು ಅನುಕೂಲ ಆಗ್ತದೆ ನೋಡಿ. ಎಂಪೋರಿಯಾ ಟವರ್ ಹೋಟೆಲ್ ಎಂಪೋರಿಯಾ ಟವರ್ ಅಂತ ನಾವು ಫಸ್ಟ್ ಟೈಮ್ ನೋಡಿದ್ವು. ಇದೆ ಮೊದಲ ನೋಡಿದೋಕರೆ ಇಲ್ಲಿ ಫಂಕ್ಷನ್ ಹಾಲ್ ಐತೆ ಅಂತ ಗೊತ್ತಿರಲಿಲ್ಲ. ಈಗ ಎಷ್ಟು ದೊಡ್ಡ ಪ್ರಮಾಣ ಮಾಡ್ಯಾರ ನೋಡಿ. ನಮ್ಮ ಗಣೇಶ್ಪುರ ಎಷ್ಟೊಂದು ಸುಧಾರಣೆ ಆಗೈತಿ. ಫಂಕ್ಷನ್ಗೆ ಹೋಗಿದ್ದ ವಿಡಿಯೋ ಅದ, ಆಮೇಲೆ ನೆಕ್ಸ್ಟ್ ನಾನು ಬಿಡ್ತೀನಿ ನಿಮಗೆ. ಇದ್ರೊಳಗೆಲ್ಲ ಹಾಕಲ್ಲ. ಇದು ಬೆಳಿಗ್ಗೆ ನಾವು ಹೋಗಿದ್ದು, ಆಮೇಲೆ ಮತ್ತೆ ಎಲ್ಲಿ ಹೋಗಿದ್ವಲ್ಲ ಈ ವಿಡಿಯೋ ಒಳಗದ. ಈ ವಿಡಿಯೋ ಒಳಗೆ ಏನೇನಾಗ್ತದೆ ನೋಡಕ್ಕೆ ಬರ್ರಿ. ಫಸ್ಟ್ ಗಾಡಿ ತೆಗೆದ್ಮೇಲೆ ಬಾಗ್ಲ ತಗೊಂಡ AC ಹಚ್ಬಿಡ್ಬೇಕು. ಶಾಮವಿ ನೀ ಡ್ರೈವಿಂಗ್ ಮಾಡಿ. ಆಗ್ತೈತೆ ಅಪ್ಪ ಬಾ ಇಲ್ಲಿ. ಮೊದಲು ಗಾಡಿ ಚಾಲು ಮಾಡ್ರೆ ಮಾಡತ್ತಾಗ. ಈಗ ಕಾರ್ಯಕ್ರಮ ನಾವು ಇಲ್ಲೇ ಮುಗಿಸ್ತೀವಿ. ಈಗ ಮತ್ತೆ ಸಿಗ್ತೀವಿ ನಿಮ್ಗೆ. ಸ್ವಲ್ಪ ಹರ್ಷ ಕಡೆ ಕೆಲಸ ಐತಿ, ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗೋಣ, ಏನೇನು ನೋಡೋಣ, ಅಲ್ಲಿ ಏನೇನು ತಗೊಳೋರದೀವಿ ನೋಡೋಣ. ಹರ್ಷ ಕಡೆ ನಡೀರಿ. ಈಗ ಮಿಕ್ಸರ್ ತಗೊಳೋದೈತಿ. ರೆಡಿಯಾಗಿ ಫಂಕ್ಷನ್ ಮುಗಿಸ್ಕೊಂಡು ಇಲ್ಲೇ ಬಂದ ಈ ರೀತಿ ರೆಡಿಯಾಗಿ ಬಂದೆ. ಅವ್ರದ್ದು ಹರ್ಷ ಕಡೆ ಯಾರಾದರೂ ಹಿಂಗೆ ಫಂಕ್ಷನ್ ಥರ ರೆಡಿಯಾಗಿ ಬರ್ತಾರೆ ನೋಡಿ. ಫಸ್ಟ್ ನಾನೇ ಇರ್ಬೋದು. ನೋಡಿ ಐಫೋನ್ ತಗೋನತ ನೋಡಿ, ಇಷ್ಟ ಐಫೋನ್ ಅದು ನೋಡಿ. ಬರೀ ನೋಡೋದಷ್ಟೇ, ತಗೊಳ್ಳೋದು ಯಾವಾಗ. ತಗೋದು 2 ಬಚನ್ಕಿ ಪಟ್ನ. ನಿಂಗೂ ಒಂದು ಬೇಕು, ಬೇರೆ ಕಲರ್ ತಗೋ. ಮತ್ತೆ ಯಾರು ನಾನು ಬಚನ್ಕಿ ತಗೋತಾರೆ ಗೊತ್ತಿಲ್ಲ. ಹಾಂ, ಕೆಲಸ ಮಾಡ್ತೈತಿ.
ಇಲ್ಲ ಇಲ್ಲ ಅಲ್ಲಿ ಮತ್ತೆ ಇಂಪಾರ್ಟೆಂಟ್ ಅಲ್ಲಿ ನಡೆದೈತೆ ಇನ್ವರ್ಟರ್ ಮೇಲೆ ಫ್ರಿಜ್ ಅಲ್ಲ ರೀಪಾ, ಇನ್ವರ್ಟರ್ ಮೇಲೆ ಮಿಕ್ಸರ್. ತುಂಬಾ ಬೆಸ್ಟ್ ಇದೆ ಸರ್. ಎಷ್ಟು ಬೆಸ್ಟ್ ಇದೆ ಅಂದ್ರೆ ಈ ಸಣ್ಣ ಮೆಸ್ ಅವರು ಸಣ್ಣ ಕ್ಯಾಂಡಲ್ ತಗೊಳ್ತಾರೆ, ಅಷ್ಟು ಸ್ಟ್ರಾಂಗ್ ಇದೆ ಇದು. ಖಾಲಿ ಬ್ರ್ಯಾಂಡ್ ಗಳಿಲ್ಲ, ಅದರ ಮೋಟರ್ ಆಗಿರ್ಬೋದು, ಅದರ ಜಾರ್ ಥಿಕ್ನೆಸ್, ಬ್ಲೇಡ್ ಎಲ್ಲ. ಅದೊಂದು 3 ಮುಚ್ಚ 3 ಆಕ್ಚುಲಿ 2 ಮೊಬೈಲ್ ಬೇಕಾಗದ. ವಿಡಿಯೋ ಮಾಡ್ಬೇಕಾದ್ರೆ ಫುಲ್ ಫಜಿತಿ ಆಗೈತೆ ನನಗೆ ಇವತ್ತ. ತಗೊಂಡು ಮುಗಿದೆ ಅದು ಮುಗಿದೆ. ಎಲ್ಲ ಫೋನ್ ಬಾ ಸಂಗೀತ ತಗೋ ನಿಂಗೆ ಯಾವ್ದು ಬೇಕು ತಗೋ ಅಲ್ಲ ತಾವು ಫೋನ್ ಯಾವ್ದು ಬೇಕು ತಗೋ, ಐಫೋನ್ ತಗೋ, ಯಾವ್ದು ತಗೋತೀವಿ ನೋಡು ಅನ್ನೋತಾರೆ. ಈಗ ಸದ್ಯ ಯಾವ್ದು ಬೇಡ ಅಂತ ಗಪ್ಪುತ್ತೇನೆ ಅಲ್ಲ ಶಂಭು, ನಮ್ಗೆ ಸಣ್ಣದು ಇಂತದ ಅದು ಪಲ್ಸ್ ಅಂದ್ರೆ ನಾವು ಕೊಕೊನಟ್ ಮಸಾಲೆ ಯೂಸ್ ಮಾಡ್ತೀವಿ. ಕೊಕೊನಟ್ ಫೋನ್ ಪೇ ನಡೆದಾಗ ಇದ್ರದ್ದು ಅಪ್ಪ ಮಗಂದ ಅವ ಎಲ್ಲ ದುಡ್ಡು ಒಂದು ಪೈಸಾ ಗೊಳೆ ಮಾಡೈತಿ. ಮತ್ತು ನಿಂಗೆ ಗಾಡಿ ಕೊಡಿಸ್ತೇನೆ ಆತಾನೆ. ಗಾಡಿದ ಅವ್ನ ಖರ್ಚಿಗೆ ಏನಾದ್ರು ದುಡ್ಡು ಇಟ್ಕೊಳ್ಳೋದು ಬಿಟ್ಟೆ ಎಲ್ಲ ಅವ್ರ ತಂಗಿ ಗಾಡಿ ಕೊಡಿಸ್ತೇನೆ ಆತ ನೋಡಿ. ಏನು ಮಾಡೋದು, ತನಗೆ ಏನಾದ್ರು ತಗೊಳೋದು ಬಿಟ್ಟಾನು. ಅಣ್ಣ ತಂಗಿ ಅಂತ ಅಣ್ಣನ ಕಡೆ ಗಾಡಿ ಐತಿ, ಅಣ್ಣ ಅಂತ ಅಣ್ಣನ ಕಡೆ ಗಾಡಿ ಐತಿ. ಕರೆ ಗಾಡಿನೇ ಇಲ್ಲ ಮನ್ಯಾಗ. ಅಪ್ಪ ಹೋಗ್ಬಿಟ್ಟು ಬರೋದು, ಅಪ್ಪ ಕರ್ಕೊ. ಈಗ ಇಷ್ಟು ದೊಡ್ಡ ಗಿಫ್ಟ್ ಬಾಪ್ರಿ. ಅವ್ರ ತಂಗಿ ಶಾಂಭವಿ ಬಾ ಸಲ ಗಾಡಿ ಸಲುವಾಗಿ ಸೈಕಲ್ ಸಲುವಾಗಿ ಹತ್ತಿದಿ, ಪಟ್ನ ತಗೊಂಡ ಬಿಡಿ, ಈಗ ಸಿಕ್ಕೈತಿ. ಬರೀ ಹಾಳಾತಿದ್ ನನಗೆ ಯಾವಾಗ ಗಾಡಿ ಸಿಗ್ತದ, ನನಗೆ ಯಾವಾಗ ಗೋಡ ಸಿಗ್ತದ, ನನಗೆ ಯಾವಾಗ ಸೈಕಲ್ ಸಿಗ್ತದ. ಸೈಕಲ್ ಸಲುವಾಗಿ ಅಂತ 100 ಸಲ ಹತ್ತಿರ್ಬೇಕು ನೀ ಅಲ್ಲ. ಅವ್ರ ಅಣ್ಣ ಗಾಡಿ ಕೊಡಿಸ್ತಾ ಇದ್ರು ಸೈಕಲ್ ಸಲುವಾಗಿ. ದಿನಾಲೂ ಅವ್ರ ಅಣ್ಣನೋದ ಅವ್ರು ಜಗಳ ಆಗ್ತಿತ್ತು. ಲಾಸ್ಟಿಗೆ ಇವ್ರಿಬ್ರು ಮತ್ತೆ ಜಗಳ ಮಾಡಿ ಮತ್ತೀಗ ಮಾರ್ಕೆಟ್ಗೆ ಹೋಗೋದಂತೆ. ಮಾರ್ಕೆಟ್ಗೆ ಹೋಗೋದಂತೆ. ಕೇಳಿ ಅಪ್ಪು ಏನಂತ ಇದೆ ನೋಡಿ. ನೋಡು ನಾನು ಅನ್ನಂತೂ ಅಲ್ಲ ಈ ಹುಡುಗ ಏನವ ಅಲ್ಲಪ್ಪ, ನಿನ್ ಖರ್ಚಿಗೆ ದುಡ್ಡು ಇಟ್ಕೋ, ನಾಳೆ ನಿನ್ಗೂ ಬೇಕಾಗ್ತಾವ. ಸುಳ್ಳು ಎಲ್ಲ ಖರ್ಚು ಮಾಡ್ಬೋದು ಕೊಡ್ಬೇಡ. ನಂದು ಇಂಟರ್ನ್ಶಿಪ್ ಬಂದ್ಮೇಲೆ ನಾ ಸೂಟ್ ಸಮೇತ ವಾಪಸ್ ಚಲೋ ಸೂತ್ ಸಮೇತ ಇವಳು ವಾಪಸ್ ಕೊಟ್ಟ ಅಂತ. ಇವ್ರನ್ನ ಆಕೆಲ್ಲ ಸಾಲ ಬಡ್ಡಿ ಎಲ್ಲ ಸೇರ್ಸೆ ಕೊಟ್ಟ ಅಂತ ಅವಂಗ. ಸೂತ್ ಸಮೇತ ಏನ್ ಮಾಡೋದು ಹೇಳಿ ಚಿನ್ನು? ಏನ್ರಿಪ್ಪ ಈಗ ಹಿಂಗಾದ್ರೆ ಅಷ್ಟೇ. ಮೇಲೆ ಶೋರೂಮ್ ಬರ್ತಾ ಇದೀವಿ. ಈ ಕಡೆ ಮ್ಯಾಲೆ ಶೋರೂಮ್ ಐತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಈ ಕಡೆ ಯಾವಾಗ ಬಂದಿಲ್ಲ ನಾನು. ಯಾವುದೋ ಹೊಸ ಶೋರೂಮ್ ಕರ್ಕೊಂಡ್ಬರ್ತಾ ಇದ್ದಾರೆ. ನಡೀರ್ ನೋಡೋಣ. ಎಲ್ಲ ಒಡವೆ ವಸ್ತ್ರ ಹಾಕೊಂಡು ನಾವು ಒಂದು ಈ ಮಹಾರಾಣಿ ತರ, ಮಹಾರಾಣಿ ಲುಕ್. ಹಾ ಹೆಂಗ್ ನಡ್ಯಾತಾರ ನೋಡಿ, ತುಂಡು ಗಾಡಿ ತಗೊಳೋರಂತ. ಮಗ ಅವ್ರ ತಂಗಿಗೆ ಅವ್ರ ಅಣ್ಣ ಗಾಡಿ ಕೊಡ್ಸೋದಂತ. ನೋಡು ನಡೀರಿ. ಅವಂದು ಹಿಂದಿಂದ ಇತ್ತದ ಗಾಡಿ ಕೊಡ್ಸೋದು. ಪಾಪ ಒಂದೊಂದು ಪೈಸಾ ಗೊಳೆ ಮಾಡೈತಿ, ಒಂದು ಪೈಸಾನು ಖರ್ಚು ಮಾಡಿಲ್ಲ. ಅಕೌಂಟ್ ಹೋಗಿನ ತೆಗ್ದಿಲ್ಲ ನಾವು. ಹಿಂಗೆ ಬಿಟ್ಬಿಟ್ಟು ಓಡ್ತಾ ಇದ್ದಾರೆ ನೋಡಿ. ಇದು ಯಾವ ಶೋರೂಮ್ ಐತಿ, ಎಥರ್ ಅಂತ. ಇಟ್ಸ್ ಈಸಿ ಆನ್ ಎಥರ್ ಅಂತ. ಸೊ ಏನಿವೆಲ್ಲ ಗಾಡಿಗಳು ಮಸ್ತಿದಾವಲ್ಲ. ಆವಾಜ್ ಬರಲ್ಲ, ಕರೆಂಟ್ ಸ್ಟಾರ್ಟ್ ಆಗೈತಿ. ಅದೇ ಅದ್ರೋಗ ಬಟನ್ ರಿವರ್ಸ್ ಬಟನ್ ಐತಿ. ಅನ್ಸತೈತಿ ಬಾ ದೊಡ್ದಿಲ್ಲ. ಇದು ಅನ್ಸತೈತಿ ಚಲುವಿನ ಚಿತ್ತಾರ. ಚಲೋ ಅನಿಸ್ತಾ ಇದೆ ಗಾಡಿ. ಕಾಲಿಗೆ ಇದು ಸೀಟ್ ಕೆಳಗಾಗ್ತೈತೆ, ಅದು ಕುತ್ಕೊಂಡು ಡಿಕ್ಕಿನೂ ಭಾಳ ದೊಡ್ಡದೈತಿ. ಚಲೋ
ಹಾಂ ಅದು ಹಂಗೆ ಮಾಡಿ ಅದೇ ಹಾಂ ಅದೇ ಸ್ಪೋಟಿ ಲುಕ್ ಬರುತ್ತೆ ಸರ್. ಬೈಕ್ ಆಫ್ ಸ್ಕೂಟರ್ ಅಂತ. ಬೈಕ್ ಆಫ್ ಸ್ಕೂಟರ್ ಸ್ಪೋಟಿ ಲುಕ್ ಇರೋದು, ಪಿಕಪ್ ಕೂಡ ಜಾಸ್ತಿ ಇರೋದು ಅದಕ್ಕಿಂತ. ಚಲೋ ಅಲ್ಲಿ ಆ ಕಡೆ ಹಿಂದದಾವ ಇಡೋದ ಕಾಲ. ಹಾಂ ಏನು ಆವಾಜ ಇಲ್ಲ, ಬಹು ಮಾಡಿ ಹೋಗ್ತಾ ಇದೆ. ಅವೆಲ್ಲ ಸಿಗ್ತಾವೇನೋ ಐಟಮ್ಸ್? ಇದು ಲೂನಾ ಗ್ರೇ ಸರ್. ಲೂನಾ ಗ್ರೇ. ಒಂದು ಲೂನಾ ಗ್ರೇ ಬರುತ್ತೆ. ಏನು ಕಲರ್ ಇದು? ಲೂನಾ ಗ್ರೇ. ಲೋನಾರ್ ಎಲ್ಲ ಫೈಬರ್ ಅಲ್ಲ ಇದು? ABC ಫೈಬರ್. ನಮ್ಮ ಮನೆ ಕಲರ್ ಯಾವ ಇದು ಮಾಡಿರ್ತೀವಿ. ಮನಿ ಕಲರ್ ತಗೊಳೋದು ಮತ್ತೆ ಈಗ ಮನ್ಯಾಗ ಅದೇ ಕಲರ್ ಐತಿ. ಶಾಂಪೂ ಯಾವ ತಗೋತಾರೆ, ಅವ್ರ ಅಣ್ಣ ಯಾವ ಕಲರ್ ಕೊಡಿಸ್ತಾನೆ ಬರುತ್ತೆ ಕಾಸ್ಮಿಕ್ ಬ್ಲ್ಯಾಕ್. ಬ್ಲ್ಯಾಕ್. ಮತ್ತೊಂದು ನಿಮಗೆ ಇದು ಲೂನಾ ಗ್ರೇ ಒಂದು. ಲೋನಾರ್ ಗ್ರೇ ಅಲ್ಲಿ ಕೆಳಗಡೆ ನೋಡಿದ್ವಲ್ಲ. ಹಾಂ ಎರಡು ಆಯ್ತು, ಒಂದು ವೈಟ್. ವೈಟ್ ಒಂದು ಬರುತ್ತೆ. ಮೂರು ಆಯ್ತು. ಮತ್ತೊಂದು ಅಲ್ಲಿ ಒಳಗಡೆ ಅದ ಸರ್ ಕಲರ್ ತೋರಿಸ್ತೀನಿ. ಹಾಂ ಓಕೆ. ಶೋರೂಮ್ ಇದೆ ನೋಡಿ. ಎಷ್ಟೊಂದು ಗಾಡಿಗಳು ಅದಾವ ಎಲ್ಲ. ಇದು ಕಲರ್ ಮಸ್ತ್ ಐತಿ ಶಾಮ. ಇದು ಕಲರ್ ಚಲೋ ಐತ್ಲ, ಬ್ಲೂ ಮೇಲೆ ಐತೆ ಅದು. ಟೈಮ್ 8 ಗಂಟೆ ಆಯ್ತು. ಅವಾಗಿಂದ ಸ್ನಾನ ಮಾಡಿ ಸ್ವಲ್ಪ ಫ್ರೆಶ್ ಆಗಿ ರೆಡಿಯಾಗಿ ಬಂದೆ. ಅಪ್ಪನ್ನ ಹಶೋಗಿಲ್ಲ. ಚಿಕನ್ ಗ್ರೇವಿ ರೆಡಿ ಆಗತೈತಿ, ಮಿಕ್ಸರ್ ಮಾಡ್ತಾ ಇದ್ದೀನಿ ಈಗ. ಭಾಳ ಮಾಡಿದ್ಯಾ? ಅಲ್ಲೇನು ಭಾಳ ಮಾಡಿಲ್ಲ, ಅಲ್ಲಿ ಸ್ವಲ್ಪ ಬೇಗ ಊಟ ಆತಲ್ಲ ನಮ್ದು. ಕಾಜು ಮತ್ತು ಸ್ವಲ್ಪ ಕೊಬ್ಬರಿ ಹಾಕಿ ಸಣ್ಣ ಮಾಡ್ತೀನಿ. ಸರ ಇನ್ನೂ ಓಪನಿಂಗ್ ಆಗಿಲ್ಲ. ಫುಲ್ಲು ಖುಷಿಯಾಗಿಬಿಟ್ಟೈತೆ ನಮಗಂತೂ. ಯಾಕಂದ್ರೆ ಸಣ್ಣ ಮಿಕ್ಸರ್ ಅಂದ್ರೆ ನಮ್ಮ ಹೆಣ್ಮಕ್ಳಿಗೆ ಭಾಳ ಅಂದ್ರೆ ಭಾಳ ಯೂಸ್ ಐತಿ. ಕೈಲಿ ಹರಿಯಾಕಂತೂ ಬರೋದಿಲ್ಲ, ಈಗೆಲ್ಲ ರೂಢಿ ಅಂತ ಬಿಟ್ಟೈತಿ. ಆಮೇಲೆ ಇನ್ವರ್ಟರ್ ಮೇಲೆ ನಡಿತೈತಿ, ಅದೊಂದು ಭಾಳ ಅನುಕೂಲ ಐತಿ. ಯಾವಾಗ ಕರೆಂಟ್ ಹೋದರೂ ಏನು ಭಯ ಇಲ್ಲ, ಆರಾಮ ಬಿಂದಾಸ್ಲೆ ಮಾಡ್ಬೋದು. ಈಗ ಇದ್ರ ಪೂಜೆ ಅದು ಮಾಡಿ ಆಮೇಲೆ ಓಪನ್ ಮಾಡ್ತೀವಿ. ಸದ್ಯ ಏನು ಓಪನ್ ಮಾಡಲ್ಲ, ಈಗ ಬ್ಯುಸಿ ಅದೇವಿ. 8:30 ಆಗೈತಿ. ಇವತ್ತು ಎಲ್ಲ ವಿಡಿಯೋ ಮಾಡ್ಕೊಂಡು ಬಂದಿದ್ದೆ, ಎಲ್ಲ ಎಡಿಟಿಂಗ್ ಮಾಡಬೇಕು. ಚಿಕನ್ ಗ್ರೇವಿ ತಯಾರಾಗ್ತಾ ಇದೆ. ಚಿಕನ್ ಗ್ರೇವಿ ಜೊತೆ ತಿನ್ನಾಕ ಬೆಳಿಗ್ಗೆ ಬ್ರೆಡ್ ಆಮ್ಲೆಟ್ ಮಾಡಿದ್ದು. ಅಪ್ಪು ತಿನ್ನಲಿಲ್ಲ ಬ್ರೆಡ್ ಆಮ್ಲೆಟ್ ಇವತ್ತು, ಅವ್ನು ಬೆಳಿಗ್ಗೆ ಬೇಗ ಹೋಗಿದ್ದ. ಅದಕ್ಕೆ ಬ್ರೆಡ್ ಐತಿ, ಬ್ರೆಡ್ ಆಮೇಲೆ ಚಿಕನ್ ಗ್ರೇವಿ ಅನ್ನ ಅದು ತಿನ್ನಲಿ ಅವ. ಇಲ್ಲಿ ನಮ್ಮ ಕಡೆ ಬ್ರೆಡ್ ಮತ್ತು ಚಿಕನ್, ಬ್ರೆಡ್ ಮಟನ್ ಭಾಳ ಜನ ತಿಂತಾರೆ. ಇಲ್ಲಿ ಬೆಳಗಾವಿ ಒಳಗೆ ನಾವು ಕಲ್ತಿದ್ದ ತಿನ್ನೋದು. ಅಪ್ಪನಿಗೆ ಇಷ್ಟ ಆಗ್ತೈತಲ್ಲ ಭಾಳ ಬ್ರೆಡ್ ಮತ್ತು ಇದು ಚಿಕನ್ ಗ್ರೇವಿ ಮಟನ್ ಗ್ರೇವಿ. ಒಂದು ಸ್ವಲ್ಪ ತಿಂದು ನೋಡಿ ಹೆಂಗದ. ಇವತ್ತು ಬೆಳಿಗ್ಗೆ ತರಿಸಿದ್ದು ನೀ ತಿನ್ನಲಿಲ್ಲ ಬ್ರೆಡ್ ಆಮ್ಲೆಟ್. ಇವತ್ತು ಬ್ರೆಡ್ ಆಮ್ಲೆಟ್ ಮಾಡಿದ್ದು ಬೆಳಿಗ್ಗೆ. ಚಿನ್ನು ಏನಿದೆಲ್ಲ ಶೇಂಗಾದ ಚೀಲ ತೊಗೊಂಡು ಮತ್ತೆ ಎಲ್ಲಿ ರೆಡಿ ಆಗಿದ್ದೀರಾ? ಹಾಂ ಕರೆ ಟೈಮ್ 8:30 ಆಗೈತೆ. ಮಂದು ಮರ್ತು ಹೋದ್ರೆ ನೋಡಿ ಶಾಂಭವಿ. ಊಟ ಅದು ಮಾಡಕ್ಕೆ ಹಶ್ವದಾಗೈತಿ. ನೀನು ನಡಿಲ್ಲ ಊಟಕ್ಕೆ ಕೂಡ ನಡಿ. ಹೌದು, ಅದು ಬಾಟಲ್ ತುಂಬ ಜ್ಯೂಸ್ ಮುಗಿಸಿದೆಲ್ಲ, ಟೈಟ್ ಮುಚ್ಚಳ ತೆಗ್ಯಾಬರ್ವತ್ತಾಗಿತ್ತು. ಆಯಿತು, ಚಿಕನ್ ಗ್ರೇವಿನೂ ರೆಡಿ ಆಯ್ತು ನಮ್ದು. ಹುಡುಗರಿಗೆ ಹಶ್ವಾಗಿರ್ತೈತೆ ಪಾಪ, ಮಾಡಿಟ್ಟು ಅಂತಂದ್ರೆ ತಿಂತಾರೆ. ಅಪ್ಪಂದಿಗೆ ಡ್ಯೂಟಿ ಅಂತ ನೋಡ್ರಿ, ನಾಳೆ ಹೋದ ಅಂದ್ರೆ ನಾಡಿದ್ದು ರಾತ್ರಿ ಬರೋ ಒಂದು ಶಿಫ್ಟ್ ಡ್ಯೂಟಿಗಳು ಅಲ್ಲೇ ಇಲ್ಲೇ ಬೆಳಗಾವ್ದಾಗ ಇರ್ತಾನಂತ ಖುಷಿ ಆಗ್ತದೆ. ನಮಗೂ ಈಗ ಭಾಳ ಟಯರ್ಡ್ ಆಗೈತಿ. ನನ್ನ ಕಣ್ಣು ಸಣ್ಣ ಅದು ಅಂತಂದ್ರೆ ನಂಗೆ ಗೊತ್ತಾಗ್ತದೆ. ಭಾಳ ನಿದ್ದೆ ಬಂದೈತೆ ಅಂತೇಳಿ ನಿಜ ಹೇಳ್ಬೇಕಂದ್ರೆ ಭಾಳ ನಿದ್ದೆ ಬಂದ್ಬಿಟ್ಟೈತಿ. ಇಲ್ಲೇ ಮಲ್ಕೋತೀನಿ ಅನಿಸ್ತಾ ಇದೆ, ಅಷ್ಟು ಕೆಟ್ಟ ನಿದ್ದೆ ಬಂದೈತೆ ನೋಡಿ. ಈಗ ಏನು ಮಾಡೋದು ಖರೆ, ಏನು ಮಾಡೋಕ್ಕಾಗಲ್ಲ. ಊಟ ಮಾಡಬೇಕು. ಮತ್ತು ನಾಳೆ ಏನಿದೆ ಗೊತ್ತಾ, 26th ಜನವರಿ. ನನಗೆ ಮರೆಯೋಕ್ಕೆ ಸಾಧ್ಯ ಇಲ್ಲ. ನನ್ನ ಜೀವನ ಒಳಗೆ ಭಾಳ ದೊಡ್ಡ ಇದಾಗೈತಿ. 26th ಜನವರಿ ದಿನ ನಾನು ಗಾಡಿ ತೊಗೊಂಡು ಸ್ಕೂಟಿ ತೊಗೊಂಡು ಹೋಗಿ ಬಿದ್ದು ಬಂದಿದ್ದೆ. ಅಪ್ಪು ನಂಗೆ ಮರೆಯೋಕೆ ಸಾಧ್ಯ ಇಲ್ಲ. 26th ಜನವರಿ ಟೈಮ್ದಾಗ ನಾನು ಬಿದ್ದು ಬಂದಿದ್ದೆ. ಅದೇ ದಿನ
ಹಿಂಡಲ್ಗ ಗಣಪತಿ ಕಡೆ ಅಲ್ಲಿ ಗಾಡಿ ತೊಗೊಂಡು ಹೋಗಿದ್ದೆ. ಇದು ಆ್ಯಕ್ಟಿವಾ ಕಾಲೆಲ್ಲ ಕೆತ್ಕೊಂಡು ಬಂದಿದ್ದೆ. ಚಿನ್ನು ಮೊದಲೇನ ಅದ್ರಕ್ಕಿಂತ ಇಲ್ಲಿ ಮೊದಲೇನ ಅದೇ ಹಾಂ ಎಷ್ಟು ಗಟ್ಟಿ ಬಿದ್ದಿದೆಯಪ್ಪ ದೇವ್ರೇ. ಮತ್ತು ಚಿನ್ನಗೆ ತೋರಿಸಿರ್ಲಿಲ್ಲ. ಅಪ್ಪಗಷ್ಟು ಹೇಳಿದ್ದೆ, ಸಮ್ಮಗಷ್ಟು ಹೇಳಿದ್ದೆ. ನಮ್ಮ ವಾಚ್ಮೆನ್ ಅವರ ಮಗ ನಾಗರಾಜ್ ಅಂತ ಇದ್ದ, ಅವ್ನು ಕರ್ಕೊಂಡು ಹೋಗಿದ್ದೆ. ಅವನು ನನ್ನ ಗಾಡಿ ಮೇಲಿನ ಜಿಗದ್ ಬಿಟ್ಟ ಅವ್ನಿಗೇನೋ ಆಯ್ತೇನೋ ಅಂತ ನನ್ನ ಗಾಡಿ ಬಿಡಲಿಲ್ಲ. ಹಿಂಗೆ ಮಾಡಿಕೊಂಡು ನನಗೆ 26 ಜನವರಿದು ಮರೆಯೋಕ್ಕಾಗಲ್ಲ. ಭಾಳ ಮೆಮೊರಿ ನನಗೆ ಅದ. ಈಗ ನಾಳೆ ನಮಗೆ ಮತ್ತೆಲ್ಲ ಅದೆಲ್ಲ ತಯಾರಿ ಮಾಡ್ಕೋಬೇಕು. ಏನೋ ಸ್ಪೆಷಲ್ ಆಗಿ ರೆಡಿಯಾಗಿ ನಾಳೆ ಹೊರಡ್ತಾ ಇದ್ದೀವಿ ನಾವು. ಅದಕ್ಕೆ ಚಿನ್ನುಗೆ ಬೇಗ ಬರೀ ಅಲ್ಲಿಂದ ಅಂತ ಹೇಳ್ತಾ ಇದ್ದೀನಿ. ಚಿನ್ನು ಏನೇನು ಮಾಡ್ತಾರೆ ನೋಡೋಣ. ಈಗ ಎಷ್ಟು ಗಂಟೆಗೆ ಬರ್ತಾರೆ. ನನ್ನಂತೂ ಲಾಗ್ ಸ್ಟಾರ್ಟ್ ಇರ್ತೈತೆ, ನಾ ಬಂದ್ ಮಾಡಲ್ಲ. ಆಯ್ತಾ, ಮಾಡಿಬಿಟ್ರಿ ಕೆಲಸ. ಏನ ಟೈಮ್ ಎಷ್ಟು ನೋಡಿದ್ರಿ ನೀವು? ಬೆಳಿಗ್ಗೆ ಟೈಮ್ ಆದ್ರೂ ನೋಡ್ರಿ, ಇಲ್ಲಿ ಎಷ್ಟು ಟೈಮ್ ಆಗಿದೆ ಅದಾದ್ರೂ ನೋಡ್ರಿ. ಶಾಂಭವಿ ಹೆಂಗಿತ್ತು ಗ್ರೇವಿ? ಇನ್ನೂ ಸ್ವಲ್ಪ ತಿನ್ಲ. ಎಂತ ತಿನ್ನತಿ? ಅಡ್ಗೆ ಮಾಡಿದಾಗ ಸರಿಯಾಗಿ ಊಟ ಮಾಡೋದಿಲ್ಲ, ಏನಿಲ್ಲ. ಇನ್ನೂ ಸ್ವಲ್ಪ ತಿನ್ನೋ ನೋಡೋನು. ಕೈ ಮುರಿತು ಅಪ್ಪು. ಚಲೋ ಆಗೈತಿ. ಗ್ರೇವಿ ಜಾಸ್ತಿ ಹಚ್ಕೊಲ್ಲ, ಅಷ್ಟೇ ಒಣ ತಿನ್ನತಿ. ಅದು ಇಲ್ಲೇ ಕುಕ್ಕರ್ ತೊಗೊಂಬರ್ಲೇನು? ಇಲ್ಲೇ ಹಂಗಂದ್ರೆ ಕರೆಕ್ಟ್ ಆಗಲ್ಲ ಅದು. ಇವ್ರ ಟಿ ವಿ ನೋಡ್ತಾ ಭಾಳ ದಿನದಿಂದ. ಅಪ್ಪು ಮನೆ ಒಳಗೆ ಇದ್ದ ಅಂದ್ರೆ ಟಿ ವಿ ನೋಡ್ತೇವೆ ನೋಡಿ ನಾವು. ಇಲ್ಲಾಂದ್ರೆ ಟಿ ವಿ ನೋಡಲ್ಲ. ಅಪ್ಪು ನೀ ಮನ್ಯಾಗ ಇರಿ, ಟಿ ವಿ ನೋಡೋಕೆ ಬರ್ತದ. ಸಣ್ಣಾಗಿದ್ದಾಗಿಂದು ಟಿ ವಿ ಹಚ್ಚೋದು ನೀನ ಮನ್ಯಾಗ. ನನಗೇನು ಮಾಡೋಕ್ಕಾಗ್ತದ? ಅಷ್ಟು ಕಷ್ಟ ಡ್ಯೂಟಿ ಹಂಗೆ ಹೋಗಕ್ಕಾಗ್ತೈತಿ. ಭಾಳ ಕಷ್ಟ ಇದೆ. ಅದು ಒಂದು ಈಸಿ ಇಲ್ಲ. ಈಗ ಸದ್ಯಾಗ ನನಗೂ ಹಸಿವಾಗೈತಿ. ಭಾಳ ಕೆಟ್ಟ ನಿದ್ದೆ ಬಂದೈತಿ. ಚಿನ್ನು ನಡೀರಿ, ಒಂದು ಸ್ವಲ್ಪ ಏನಾದರೂ ತಿಂದು ಮಲ್ಕು ನಡೀರಿ ನೀವು. ನಾನು ರೆಸ್ಟ್ ಮಾಡ್ತೀನಿ. ಒಂದು ಸ್ವಲ್ಪ ತಿಂದ ರೆಸ್ಟ್ ಮಾಡೋನು. ಮತ್ತು ವಿಡಿಯೋ ನಾಳೆ ಮತ್ತೆ ಸ್ವಲ್ಪ ಎಡಿಟಿಂಗ್ ಮಾಡ್ತೀನಿ ಬೇಕಾದ್ರೆ. ಹೌದ್ರಿ, ರಿಪ್ಲೈ ಕೊಡ್ರಿ. ಅಪ್ಪ ಕಳಿಸ್ಕೊಟ್ಟಿದ್ರ ಅಂತ. ಆಯ್ತು ತಗೊಳ್ಳಿ. ಇವತ್ತಿನ ವಿಡಿಯೋ ನೋಡ್ಕೊಂಡ್ ಬಂದಿದ್ದೀರಾ. ಏನೇನೇನು ಖರೀದಿ ಆಗೈತಿ, ಏನಾಗೈತಿ ಆ ವಿಡಿಯೋ ಒಳಗೈತಿ. ಮತ್ತು ಅಪ್ಪು ಸಮ್ಮುಗೆ ಏನು ಕೊಡಿಸ್ತಾ ಇದ್ದಾನ ಅದು ಗೊತ್ತಾಗೈತಿ ನಿಮ್ಗೆ. ನೋಡ್ರಿ ಅಣ್ಣ ತಂಗಿ ಅಟ್ಯಾಚ್ಮೆಂಟ್ ಹೆಂಗಿರ್ತದ. ಎಷ್ಟೋ ದಿನದಿಂದ ಶಾಂಭವಿನ ಕನಸು ಈಡೇರ್ತಾ ಇದೆ. ಈಗ ಗಾಡಿ ಅಂತಿದ್ಲು, ಬೈಕ್ ಥರನ ಅದು. ಸ್ಕೂಟಿ ಮಸ್ತ್ ಅದ, ನನಗೂ ಭಾಳ ಇಷ್ಟ ಆಯಿತು. ನೋಡಿದೆ ನಾನು. ಮತ್ತು ನೀವು ವಿಡಿಯೋ ಒಳಗೆ ನೋಡಿರ್ತೀರ, ಇಷ್ಟನೂ ಆಗಿರ್ತದ. ಹೆಂಗದ ಗಾಡಿ ನಮಗೆ ಹೇಳ್ರಿ, ಕಮೆಂಟ್ ಮಾಡ್ರಿ. ಹಾಂ ಎಲ್ಲ ಹಾಂ ಹೌದು. ಮತ್ತು ನಮ್ದು ಯೂಟ್ಯೂಬ್ ಚಾನೆಲ್ ಐತಂದ್ರೆ ಗೊತ್ತಾಗೋದ. ಅಭಿಮಾನಿಗಳಿಗೆಲ್ಲ ಮುಚ್ಚೆ ಇಡಾಕಿರಿ ಏನ? ನೋಡಿದ್ರ ಏನು ಮಾಡ್ತೀರಾ? ಆಯ್ತು ವಿಡಿಯೋ ನೋಡ್ರಿ, ವಿಡಿಯೋ ನೋಡಿದ್ದೀರಾ, ಇಷ್ಟನೂ ಪಟ್ಟಿದ್ದೀರಾ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಕ್ಕೆ ಮರ್ಯಾಕೆ ಹೋಗ್ಬೇಡಿ. ನಾಳೆ 26 ಜನವರಿ ಅದ, ಹೇಳ್ರಿ ಬೇಗ ರೆಡಿ ಆಗ್ರಿ. ಮತ್ತು ಧ್ವಜಾರೋಹಣ ಎಲ್ಲರೂ ಸೇರಿ ಮಾಡಿ ಬರೋಣ. ಮತ್ತೀಗ ಬೇಗ ಮಲ್ಕೊಂಡ್ಬಿಡ್ರಿ. ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ಭಾಳ ಧನ್ಯವಾದ ನೋಡ್ರಿ.